ಹಾಯ್, ಹೇಗಿದೆ ಮೇಡಮ್ ಫ್ಲವರ್ ಶೋ? ತುಂಬಾ ಚೆನ್ನಾಗಿದೆ ಮ್ಯಾಮ್. ಏನೆಲ್ಲ ಇಷ್ಟ ಆಯ್ತು? ಮೇನ್ ಫುಲ್ ಆಗಿ ಎಲಿಫೆಂಟ್ ತುಂಬಾ ಇಷ್ಟ ಆಯ್ತು, ಪಿಕಾಕ್ ಫ್ಲವರ್ ಇಷ್ಟ ಆಯ್ತು, ಮತ್ತೆ ಎಲ್ಲ ಡೆಕೋರೇಷನ್ ಮಾಡೋದು ತುಂಬಾ ಚೆನ್ನಾಗಿದೆ. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು? ಇಲ್ಲ, ಇದು ಆಲ್ರೆಡಿ 1-2-3 ಟೈಮ್ಸ್ ಬಂದಿದ್ವಿ. ಓಕೆ, ಪ್ರತಿ ವರ್ಷ ಬರೋದಕ್ಕೂ ಈ ವರ್ಷ ಬರೋದಕ್ಕೆ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ನಿಮಗೆ? ಈ ವರ್ಷ ಸ್ವಲ್ಪ ಇನ್ನೂ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಅನ್ಸುತ್ತೆ. ಫ್ಲವರ್ಸ್ ಕೂಡ ಇನ್ನೂ ಫ್ರೆಶ್ ಅಪ್ ಆಗಿ ಕಾಣಿಸ್ತಾ ಇದೆ. ಸೊ ಚೆನ್ನಾಗಿದೆ. ಜನ ಇದ್ದಾರೆ, ಅದೆಲ್ಲ ಒಂಥರ ತೊಂದರೆ ಕೊಡ್ತಾ ಇದಾರ? ಇಲ್ಲ ಇಲ್ಲ, ಆತರ ಜನ ಇದ್ರೇನೆ ಚಂದ. ಜನ ಇದ್ರೇನೆ ಅಲ್ವಾ ಚೆನ್ನಾಗಿರುತ್ತೆ. ಸೊ ಜನದ ಜೊತೆ ಜಾತ್ರೆ ನೋಡೋದೇ ಚಂದ ನಮಗೆ. ಎಂಜಾಯ್ ಮಾಡ್ತಾ ಇದೀವಿ. ನಿಮ್ಮ ಹೆಸರು? ರಂಜಿತಾ. ಥ್ಯಾಂಕ್ ಯು ಮೇಡಮ್. ನೀವೇನು ಹೌದು ಮೇಡಮ್, ಚೆನ್ನಾಗಿ. ಏನೆಲ್ಲ ಇಷ್ಟ ಆಯ್ತು ನಿಮ್ಗೆಲ್ಲ ಇಷ್ಟ ಆಯ್ತು. ಫ್ಲವರ್ಸ್ ಗಂಗರ ಬಗ್ಗೆ ಗೊತ್ತಿತ್ತ ನಿಮ್ಗೆ? ಈ ತರ ಎಲ್ಲ ಅವರು ನಮ್ಮ ಕರ್ನಾಟಕ ಕೊಡುಗೆ ಕೊಟ್ಟಿದ್ರು ಅಂತ ಮುಂಚೆ ಏನಾದ್ರು? ಇಲ್ಲ ಮೇಡಮ್, ನಮ್ಗೆ ಗೊತ್ತಿರಲಿಲ್ಲ. ಈಗಲೇ ತಿಳ್ಕೊಂಡಿದ್ರು? ಇವಾಗಲೇ ತಿಳ್ಕೊಂಡಿದ್ದು. ಇಷ್ಟು ಹೂವುಗಳನ್ನ ಯಾವತ್ತಾದ್ರೂ ನೋಡಿದ್ರ ಒಟ್ಟಿಗೆ? ಇಲ್ಲ ಮೇಡಮ್, ನೋಡಿರ್ಲಿಲ್ಲ. ಈ ವರ್ಷನೇ ನೋಡಿದ್ದು. ಈ ವರ್ಷನೇ ಫಸ್ಟ್ ಬಂದಿರೋದು ನಾವು. ಅಂದ್ರೆ ಮುಂದೆ ಪ್ರತಿ ವರ್ಷನೂ ಪ್ರತಿ ವರ್ಷನೂ ಬರ್ತೀವಿ. ನಿಮ್ಮ ಹೆಸರು? ಚೈತ್ರ. ಮೇಡಮ್, ಚೆನ್ನಾಗಿದೆ. ಫ್ಲವರ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ವರ್ಷ ಚೇಂಜ್ ಮಾಡ್ತಾ ಇರ್ತಾರೆ. ಈ ವರ್ಷ ತುಂಬಾ ಚೆನ್ನಾಗಿದೆ ಫ್ಲವರ್ಸ್. ಜನಗಳು ಚೆನ್ನಾಗಿದ್ದಾರೆ. ಏನು ನಮ್ಗೇನು ಇದೇ ಇಲ್ಲ, ಕೆಟ್ಟ ಇಲ್ಲ. ಆರಾಮ್ ನೋಡ್ಕೊಂತೆ. ಫ್ಯಾಮಿಲಿ ಎಲ್ಲ ಬಂದಿರಿ. ಚೆನ್ನಾಗಿದೆ ಮೇಡಮ್. ನಾವು ಇಲ್ಲೇ ಬೆಂಗಳೂರು ಚಿಲ್ಬೋರ್ಡಿಂದ. ನಿಮ್ಮ ಹೆಸರು? ವೆಂಕಟೇಶ್ ಅಂತ. ನಾವು ಲಾಲ್ಬಾಗ್ ಭಾಳ ಚೆನ್ನಾಗಿದೆ. ನಾವು ಚಿತ್ರದುರ್ಗ ಹಿರಿಯೂರು ತಾಲೂಕು ಧರ್ಮಪುರದಿಂದ ಬಂದಿರೋದು. ಭಾಳ ಚೆನ್ನಾಗಿ ಇದು ಮಾಡಿದ್ದಾರೆ. ಭಾಳ ಜನ ಬಂದಿದ್ದಾರೆ. ನಾವು ಇದೇ ಫಸ್ಟ್ ಮೇಡಮ್. ಚೆನ್ನಾಗಿದೆ. ಇಲ್ಲ ಮೇಡಮ್, ವರ್ತಕರು. ಭಾರಿ ಖುಷಿ ಆಯ್ತು ಮೇಡಮ್. ಇದೇ ಫಸ್ಟ್ ನೋಡ್ತಾ ಇರೋದು. ಭಾಳ ಚೆನ್ನಾಗಿ ಖುಷಿ ಆಯ್ತು. ಬರಿಸ್ತು. ನಾಗರಾಜ್ ಅಂತ, ಧರ್ಮಪುರ, ಹಿರಿಯೂರು ತಾಲೂಕು. ಚೆನ್ನಾಗಿದೆ. ತುಂಬಾ ಎಂಜಾಯ್ ಮಾಡ್ತಿದೀವಿ. ಪ್ರತಿ ವರ್ಷ ನಾವು ಬರ್ತಿರ್ತೀವಿ. ಈ ವರ್ಷ ಗಂಗಾ ಸಾಮ್ರಾಜ್ಯದ ಬಗ್ಗೆ ಹೇಳಿರೋದ್ರಿಂದ ನಂಗೆ ಹಿಸ್ಟ್ರಿಯಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಅಪ್ಪ ಅಮ್ಮ ಜೊತೆ ಬಂದಿದ್ದೀನಿ. ಎಷ್ಟು ವರ್ಷದಿಂದ ನೀವು ಬರ್ತಾ ಇರೋದು? ತುಂಬಾ ವರ್ಷದಿಂದ ಅಂತ ಹೇಳಿ? ಅಂದ್ರೆ ಲೈಕ್ ಪ್ರತಿ ವರ್ಷ ಆಲ್ಮೋಸ್ಟ್ ಬರ್ತಿರ್ತೀವಿ. ಲೈಕ್ ಲಾಸ್ಟ್ ಟೈಮ್ಗೂ ಈ ಟೈಮ್ಗಿಂತ ಚೆನ್ನಾಗಿದ್ಯಾ? ಹೇಗೆ ಇನ್ನೇನಾದ್ರು ಇಂಪ್ರೂವ್ ಮಾಡಬೇಕಾ? ಅಲ್ಲ, ಈ ಸತಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಮತ್ತೆ ಈ ಸಲ ಟಾಪಿಕ್ ಚೆನ್ನಾಗಿದೆ. ಲೈಕ್ ಹಿಂದಿನ ಸತಿಗಿಂತ ಪೋಯೆಟ್ಸ್, ಪ್ರತಿ ಸತಿ ಪೋಯೆಟ್ಸ್ ತಗೋತಾರೆ. ಈ ಸತಿ ಒಂದು ಹಿಸ್ಟ್ರಿ ಇದ್ರ ಬಗ್ಗೆ ತಗೊಂಡಿದ್ದು ಚೆನ್ನಾಗಿದೆ ಅಂತ. ನಿಮ್ಗೆ ಮಾಡಿದ್ರಲ್ಲಿ ಯಾವ್ದು ತುಂಬಾ ಇಷ್ಟ ಆಯ್ತು? ನಂಗದು ಅರಮನೆ ಮತ್ತೆ ಈ ಸ್ಟ್ಯಾಚ್ಯೂಗಳೆಲ್ಲ ಇಷ್ಟ ಆಯ್ತು. ಸೊ ನಿಮ್ಮ ಫೇವ್ರೇಟ್ ಫ್ಲವರ್ ಯಾವುದು? ಅಂದ್ರೆ ನೀವು ಎವ್ರಿ ಇಯರ್ ಇದೇ ಫ್ಲವರ್ಸ್ಗಳನ್ನ, ಡಿಫ್ರೆಂಟ್ ಫ್ಲವರ್ಸ್ಗಳು ನೋಡಕ್ ಸಿಗೋದು ಅವಕಾಶ ಲಾಲ್ಬಾಗಲ್ಲಿ ಮಾತ್ರ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಫ್ಲವರ್ಗಳು ನೋಡಕ್ ಅವಕಾಶ ಸಿಗುತ್ತೆ. ಬಟ್ ಫ್ಲವರ್ಗಿಂತ ಜಾಸ್ತಿ ಅಲ್ಲಿ ಏನು ಇನ್ಫಾರ್ಮೇಶನ್ ಬರ್ತಿರ್ತದೆ ಅದ್ರಲ್ಲಿ ನಂಗೆ ಜಾಸ್ತಿ ಇಂಟ್ರೆಸ್ಟ್. ಬಟ್ ಫ್ಲವರ್ಸ್ ಎಲ್ಲ ಅರೇಂಜ್ ಮಾಡಿರೋದು, ಡೆಕೋರೇಟ್ ಮಾಡಿರೋದು ಕಾಣಿಸೋಕ್ಕೂ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಸೊ ಚೆನ್ನಾಗಿದೆ. ಜನ ಜಾಸ್ತಿ ಅನ್ಸ್ತಾರ? ಈ ಸತಿ ಜಾಸ್ತಿ ಇದ್ದಾರೆ. ನಿಮ್ಮ ಹೆಸರು? ಸ್ವಸ್ತಿ. ಥ್ಯಾಂಕ್ ಯು. ಓಕೆ, ಏನ್ ಹೇಳ್ತೀರಾ ಫ್ಲವರ್ ಶೋ ಬಗ್ಗೆ? ಫ್ಲವರ್ ಶೋ ತುಂಬಾ ಚೆನ್ನಾಗಿದೆ. ಮತ್ತೆ ಇದು ಕರ್ನಾಟಕದ ಇತಿಹಾಸದ ಬಗ್ಗೆ ತುಂಬಾ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಒಳ್ಳೆಯದಾಯಿತು. ಯಾರಿಗೂ ಈ ಇತಿಹಾಸದ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಅದರಿಂದ ನಮಗೆ ಗಂಗಾ ಸಾಮ್ರಾಜ್ಯ ಅಂದರೆ ಏನು ಅನ್ನೋದು ಬೇರೆ ಸ್ಟೇಟ್ದವ್ರಿಗೆ ಗೊತ್ತಾಗುತ್ತೆ. ಇಲ್ಲಿ ಕರ್ನಾಟಕ ರಾಜ್ಯದವರಿಗೆ ಆ್ಯಕ್ಚುಲಿ ಇಲ್ಲಿ ಜನರಿಗೆ ಜಾಸ್ತಿ ಗೊತ್ತಿಲ್ಲ. ಅದಕ್ಕೆ ಅವರು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಅಷ್ಟೇ ತಿಳ್ಕೊಂಡಿದ್ದಾರೆ. ಅದಕ್ಕಿಂತ ಹಿಂದಿನ ರಾಜ್ಯ ಎಷ್ಟಿದ್ದಾರೆ ಎನ್ನುವ ಹಿಸ್ಟ್ರಿ ಪೂರ್ತಿಯಾಗಿ ಗೊತ್ತಾಗುತ್ತೆ ಅವರಿಗೆ. ಸೊ ಒಂದೊಳ್ಳೆ ಅವಕಾಶ ಜನರಿಗೆ. ಹೌದೌದು, ತುಂಬಾ 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 ಒಳ್ಳೆಯ ಅವಕಾಶ ಇದೆ ಅವರಿಗೆ. ತುಂಬಾ ಎಕ್ಸ್ಪ್ರೆಷನ್ ಮತ್ತೆ ಎಲ್ಲದರಲ್ಲಿ ಇದನ್ನ ಕೊಟ್ಟಿದ್ದಾರೆ, ನೋಡಿ ಸ್ಕ್ರಿಪ್ಟ್ ಕೊಟ್ಟಿದ್ದಾರೆ, ಚೆನ್ನಾಗಿ ಕೊಟ್ಟಿದ್ದಾರೆ. ಎಂಜಾಯ್ ಮಾಡ್ತಾ ಇದ್ದಾರೆ. ತುಂಬಾ ಹೌದೌದು ಹೌದು. ವೀಣಾ.